ಸುದೀಪ್ ಎದುರು ನನಗಿನ್ನು ಮದುವೆನೇ ಆಗಿಲ್ಲ ಎನ್ನುತ್ತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕನ್ನಡ ಕಿರುತೆರೆ ನಟ ಶಿಶಿರ್ ಶಾಸ್ತ್ರಿ ಈಗಾಗಲೇ ಡಿವೋರ್ಸಿ ಅನ್ನೋದು ಗೊತ್ತಾ? ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಅದ್ದೂರಿಯಾಗಿ ಆರಂಭವಾಗಿದೆ. ಆರಂಭವಾದ 2 ದಿನದಲ್ಲಿ ಜಗಳ ಕೂಡ ಶುರುವಾಗಿದೆ. ಸ್ವರ್ಗ ನರಕದ ಜನರ ಮಧ್ಯೆ ಕಿಚ್ಚು ಕೂಡ ಹೆಚ್ಚಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಆಗಬಹುದು ಎನ್ನುವ ಮಾತು ಕೂಡ ಕೇಳಿ ಬರುತ್ತಿದೆ. ಸದ್ದು ಮಾಡಿದವರಲ್ಲಿ ಶಿಶಿರ್ ಶಾಸ್ತ್ರಿ ಕೂಡ ಒಬ್ಬರು. ಹೌದು, ಶಿಶಿರ್ ಶಾಸ್ತ್ರಿ ಮೊದಲ ದಿನವೇ ಯಮುನಾ ಸನ್ನಿಧಿ ಜೊತೆ ಗೌತಮಿ ನರಕದ ಜನರ ಜೊತೆ ಮಾತನಾಡುವ ವಿಷಯವಾಗಿ ಜಗಳ ನಡೆದಿತ್ತು. ಶಿಶಿರ್ ಶಾಸ್ತ್ರಿ ಬಗ್ಗೆ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಹೊಸದಾಗಿ ಹೇಳುವ ಅಗತ್ಯನೇ ಇಲ್ಲ. ಯಾಕೆಂದರೆ ಶಿಶಿರ್ ಅವರು ಹಲವಾರು ವರ್ಷಗಳಿಂದ ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿ ಸೈಲಿಸಿಕೊಂಡವರು. ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಶಿಶಿರ್ ಅವರು. ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ವೇಳೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಜೊತೆ ಮಾತನಾಡಿದ ಶಿಶಿರ್, ಬಿಗ್ ಬಾಸ್ಗೆ ಬರಬೇಕೆನ್ನುವುದು ತುಂಬಾ ವರ್ಷಗಳ ಕನಸು. ಈಗ ಅದು ನನಸಾಗಿದೆ. ಕಳೆದ 13 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದೇನೆ. ಆ 13 ವರ್ಷಗಳ ಪ್ರತಿಫಲವಾಗಿ ಈಗ ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ. ಈ ಸೀಸನ್ ಗೆಲುವು ಆಟದೊಂದಿಗೆ ನಟ ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ. ಇನ್ನು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುತ್ತಾ ಶಿಶಿರ್ ತನಗಿನ್ನು ಮದುವೆನೇ ಆಗಿಲ್ಲ ಎಂದು ಹೇಳಿದರು. ಈಗ ನನಗೆ 33 ವರ್ಷ. ಬಿಗ್ ಬಾಸ್ ಮನೆಗೆ ಹೋಗಿ ಏನಾದರೂ ಸಾಧಿಸೋಣ ಅಂತ ಬಂದಿದ್ದೇನೆ ಎಂದು ಶಿಶಿರ್ ಅವರು ಹೇಳಿದರು. ಆದರೆ ಸೋಷಿಯಲ್ ಮೀಡಿಯಾಗಳ ದೊರೆತಿರುವ ಮಾಹಿತಿ ಪ್ರಕಾರ ಶಿಶಿರ್ ಶಾಸ್ತ್ರಿಗೆ ಈಗಾಗಲೇ ಮದುವೆ ಆಗಿದೆ. ಹೌದು, ಈ ಕುರಿತು ಈ ಹಿಂದೆ ಹಲವಾರು ಸುದ್ದಿಗಳು ಕೇಳಿ ಬಂದಿವೆ. ಶಿಶಿರ್ ಶಾಸ್ತ್ರಿ ಪ್ಯಾಟೆ ಹುಡುಗಿ ರಳ್ಳಿ ಲೈಫ್ ಖ್ಯಾತಿಯ ಕೋಳಿ ರಮ್ಯ ಜೊತೆ ಮದುವೆಯಾಗಿತ್ತು ಎನ್ನಲಾಗಿದೆ. ಮದುವೆಯಾಗಿ ಸ್ವಲ್ಪ ಸಮಯದಲ್ಲೇ ಇವರಿಬ್ಬರ ನಡುವೆ ವೈಮನಸ್ಸು ಉಂಟಾಗಿ ದೂರ ನಂತರ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಎಂದು ಸಹ ಹೇಳಲಾಗಿದೆ. ಕೋಳಿ ರಮ್ಯ ಕೂಡ ಕಿರುತೆರೆ ನಟಿ. ಇವರು ಮಿಥುನ ರಾಶಿ ಸೇರಿ ಹಲವಾರು ಕನ್ನಡ, ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗಾಗಲೇ ಜೀವನದಲ್ಲಿ ಮುಂದೆ ಬಂದಿರುವ ರಮ್ಯ ಡ್ಯಾನ್ಸ್ ಮಾಸ್ಟರ್ ವರದ ಜೊತೆ ರಿಲೇಶನ್ಶಿಪ್ ನಲ್ಲೂ ಸಹ ಇದ್ದಾರೆ. ಆದರೆ ಶಿಶಿರ್ ಮಾತ್ರ ಇನ್ನು ಸಿಂಗಲ್ ಆಗಿ ಉಳಿದಿದ್ದಾರೆ. ಈಗಾಗಲೇ ಕನ್ನಡ ಕಿರುತೆರೆಯ ಅದ್ಭುತ ನಟ ಎಂದು ಗುರುತಿಸಿಕೊಂಡಿರುವ ಶಿಶಿರ್ ಶಾಸ್ತ್ರಿ ಮೇಲೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ. ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಆಡುವ ಮೂಲಕ ಗೆದ್ದು ಬರುತ್ತಾರೆ ಎನ್ನುವ ನಂಬಿಕೆ ಸಹ ಇದೆ. ಅಂದ್ರೆ ಇವರ ಆಟ ಹೇಗಿರಲಿದೆ ಅನ್ನೋದು ಕಾದು ನೋಡಬೇಕಾಗಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.